2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಯಲಹಂಕ ಹೆಸರುಘಟ್ಟ ಸಮಸ್ತ ತಿಗಳ ಜನಾಂಗದ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಉನ್ನತ ಶ್ರೇಣಿಯಲ್ಲಿ ಪಡೆದ ವಿದ್ಯಾರ್ಥಿಗಳಿಗೆ ತಿಗಳ ಸಮಾಜದ ಬಂಧುಗಳಿಂದ ಪ್ರತಿಭಾ ಪುರಸ್ಕಾರ ನಡೆಯಿತು. ತಿಗಳ ಸಮಾಜದ ಹಿರಿಯ ಮುಖಂಡರುಗಳಿಂದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ಹೆಸರುಘಟ್ಟದ ಮಪ್ಸ್ತಿ ಅರೇಕಾ ಹೋಮ್ ಸ್ಟೇ ರೆಸಾರ್ಟ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸುಮಾರು 50 ತಿಗಳ ಸಮಾಜದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಅಗ್ನಿವಂಶದ ಹಿರಿಯರಾದ HV ಚಂದ್ರಪ್ಪ, HV ಹನುಮಂತರಾಯಪ್ಪ, ರಮ್ಯಾ HS, ಇಶಾಕ್ ದೊಡ್ಡೇರಿ, HM ಶ್ರೀನಿವಾಸ್, H ಗಂಗಾಧರ್, ನೆಲಮಂಗಲ ಪೌರಾಯುಕ್ತರು, ಎಂ ಶ್ರೀನಿವಾಸ್, ನಿವೃತ್ತ ಆಹಾರ ಇಲಾಖೆ, ಜ್ಞಾನ ವೃಕ್ಷ ಸ್ಟಡಿ ಸೆಂಟರ್ ಹೆಸರುಘಟ್ಟ ನರೇಂದ್ರ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾಜಿ ಅಧ್ಯಕ್ಷರಾದ ಅಶ್ವಥ್, ಶ್ರೀಕಂಠಯ್ಯ, ಆಶಾ ಸುರೇಶ್, ಕೃಷ್ಣಮೂರ್ತಿ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವ ಸಲ್ಲಿಸುವ ಈ ಕಾರ್ಯಕ್ರಮವು ಸಮಾಜಕ್ಕೆ ಹೆಮ್ಮೆಯ ವಿಷಯವಾಗಿದೆ. ವಿದ್ಯಾರ್ಥಿಗಳ ಪರಿಶ್ರಮ, ಪೋಷಕರ ಪ್ರೋತ್ಸಾಹ ಮತ್ತು ಶಿಕ್ಷಕರ ಮಾರ್ಗದರ್ಶನದಿಂದ ಈ ಯಶಸ್ಸು ಸಾಧ್ಯವಾಗಿದೆ. ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿ ಎಂದು ಆಶಿಸುತ್ತೇನೆ. ಈ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೂ ಹಾಗೂ ಉಪಸ್ಥಿತರಾಗಿರುವ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಕೋರುತ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು. ನಮ್ಮ ಮಕ್ಕಳು ಪ್ರತಿನಿತ್ಯ ನನ್ನ ಮಾತು ಕೇಳದೇ ಆಗಿದೆ. ಈಗ ಅವರಿಗೆ ಪ್ರತಿಭಾ ಪುರಸ್ಕಾರಕ್ಕೆ ನಾವೆಲ್ಲರೂ ಎದುರು ನೋಡ್ತಾ ಇದ್ದೀವಿ. ಆದರೆ ವೇದಿಕೆಯ ಒಂದು ಸಂಸ್ಕಾರ ಏನಪ್ಪ ಅಂದರೆ, ಕರೆದಿದ್ದೀವಿ, ಒಂದೆರಡು ಮಾತಾಡಿಸ್ಬೇಕು, ವಾಡಿಕೆ ಅದು, ಅದ್ರ ಪ್ರಕಾರ ಕರೆದಿದ್ದಾರೆ. ಇಲ್ಲಿ ವೇದಿಕೆ ಮೇಲೆ ಇಬ್ಬರು ವ್ಯಕ್ತಿಗಳಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಕಾರಣ, ಇವತ್ತು ನಾನು ನಿಮ್ಮ ಮುಂದೆ ಇಲ್ಲಿ ನಿಂತಿದ್ದೀನಿ ಅಂದರೆ ಅದಕ್ಕೆ ಇಬ್ಬರು ವ್ಯಕ್ತಿಗಳು ಕಾರಣ. ಗುರುವಿನ ಗುಲಾಮನಾಗದ ಹೊರತು ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ. ಒಂದು, ನಾನು ವಿದ್ಯಾರ್ಥಿ ದೆಸೆಯಲ್ಲಿ KTSV ಹಾಸ್ಟೆಲಲ್ಲಿ ಇದ್ದು ಓದಬೇಕಾದ್ರೆ ನನಗೆ ನೆರವಾದಂಥವ್ರು ಅವತ್ತಿನ ನಿಜವಾದ ಸ್ಫೂರ್ತಿ, ನನ್ನ ನಿಜವಾದ ಇನ್ಸ್ಪಿರೇಷನ್ ಅಂದರೆ ಶ್ರೀಕಂಠಯ್ಯ ಸರ್ ಅವರು. ಇವತ್ತು ನನ್ನ ಈ ಸಾಧನೆ ಹಿಂದಿರ್ತಕ್ಕಂತಹ ಒಂದು ಅಬಾಧಿತ ಶಕ್ತಿ ಅಂತಂದರೆ ಅದು ಶ್ರೀಕಂಠಯ್ಯ ಸರ್. ಒಂದು ದೊಡ್ಡ ಚಪ್ಪಾಳೆ ಅವ್ರಿಗಿರಲಿ. ಎರಡನೇದು ನಾನು ವೃತ್ತಿ ಜೀವನಕ್ಕೆ ತೆರೆದುಕೊಂಡ ಮೇಲೆ, ಈಗ ನಿಮ್ಮ ಮುಂದೆ ಮಾತಾಡಿರೋ ಭಾಳ ಎನರ್ಜಿ ಕೊಡಲಿಕ್ಕೆ ಕೃಷ್ಣಮೂರ್ತಿ ಅವರು ಕೆನಡಿಯನ್ ನ್ಯೂಸ್ ಪೇಪರಲ್ಲಿ ಕೆನಡಾ ದೇಶದಲ್ಲಿ ಅವ್ರ ಬಗ್ಗೆ ಆರ್ಟಿಕಲ್ ಬಂದಂತಹ ಸರ್ವಶ್ರೇಷ್ಠ ವ್ಯಕ್ತಿ, ರಾಷ್ಟ್ರ ಕಂಡಂಥ ವಿಜ್ಞಾನ ಸಂಪನ್ಮೂಲ ವ್ಯಕ್ತಿ. ಅವರು ಸಾಲರನ್ನ ಪದವನ್ನು ಅವರು ಬಳಸಬೇಕು. ಆದರೆ ಇನ್ವಿಟೇಷನ್ ಕಾರ್ಡಲ್ಲಿ ನಿವೃತ್ತ ಶಿಕ್ಷಕ ಅಷ್ಟೇ ನೀವು ಹಾಕಿಸ್ಬೇಕು ಅಂತ ಹೇಳ್ಕೊಂಡಂಥ ಸರಳ ವ್ಯಕ್ತಿತ್ವ ಅವರು. ಅವರು ನನಗೆ ಈ ಒಂದು ನಿಮ್ಮದು ಸ್ಕೂಲ್ ಲೆವೆಲ್ಗಿನ್ನ ಭಾಳ ಫಾಸ್ಟಾಗಿ ಒನ್ಸ್ ಯು ಗೋ ಟು ದಿ ಕಾಲೇಜ್ ಬೆಳೆಯುತ್ತೆ. ಸೊ ಯು ಪೀಪಲ್ ಹ್ಯಾವ್ ಟು ಬಿ ಮೋರ್ ಆ್ಯಂಡ್ ಮೋರ್ ರೆಸ್ಪಾನ್ಸಿಬಲ್. ಈ ನೀವೆಲ್ಲ 625 600+ ಎಲ್ಲ ತೆಗೆದಿದ್ದಾರೆ. ವಂಡರ್ಫುಲ್ ಅಚೀವ್ಮೆಂಟ್. ಮುಂದಿನ ವರ್ಷ ಲೈಫಲ್ಲಿ ವೆನ್ ಯು ಹ್ಯಾವ್ ಟು ಟೇಕ್ ಅಚೀವ್ಮೆಂಟ್, 2 ಥಿಂಗ್ಸ್ ಇದೆ. ಒಂದು, there are several secrets of success. ಸೆಕೆಗೆ ಮೇಲ್ಗಡೆ ಏನು ಮಾಡ್ತಾ ಇದೆ? ಫ್ಯಾನ್ ಹಾಕಿದ್ರೆ ಏನಾಗುತ್ತೆ ನಿಮ್ಗಳಿಗೆ?
ಸೆಕೆ ಆದಾಗ ಫ್ಯಾನ್ ಹಾಕಿದ್ರೆ ಏನಾಗುತ್ತೆ? ಆ? ಏನಾಗಲ್ವಾ? ಏನು ಆಗಲ್ಲ ಸರ್. ಫ್ಯಾನ್ ಹಾಕಿದ್ರೆ ಏನಾಗುತ್ತೆ? ಸ್ವಲ್ಪ ಜೋರಾಗಿ ಇರ್ಬೇಕು. ನಂದು ಫಸ್ಟ್ ಟೈಮ್ ವಾಯ್ಸು ಸರಿ ಇಲ್ಲ. ನಾನು ವಾಯ್ಸ್ ಸರಿ ಇದ್ದಿದ್ರೆ ಇಡೀ ಹೆಸರುಗಂತ ಕೇಳ್ತಿರೋದು. ಐ ಹ್ಯಾವ್ ಎ ವೆರಿ ಬ್ಯಾಡ್ ಥ್ರೋಟ್. ಫ್ಯಾನ್ ಸೇಸ್ ಬಿ ಕೂಲ್, ಅದು ಒಂದು ಇನ್ಸ್ಪೈರಿಂಗು. ವಿಂಡೋ ಸೇಸ್ ಸಿ ದಿ ಔಟ್ಸೈಡ್ ವರ್ಲ್ಡ್, ಪ್ರಪಂಚ ಆಗಿದೆ ಅಂತ ನೋಡಬೇಕು. ಕ್ಲಾಕ್ ಸೇಸ್ ಎವ್ರಿ ಮಿನಿಟ್ ಕೌಂಟ್ಸ್. ಕ್ಯಾಲೆಂಡರ್ ಸೇಸ್ ಬಿ ಅಪ್ ಟು ಡೇಟ್. ಇವಾಗ ChatGPT ನಾವು ಅಪ್ ಟು ಡೇಟ್ ಸರ್. ChatGPT ಆ ಪಾಟು ಏನೇನು ಬರ್ತೀವಾಗ ನಮ್ಮ ಇವನು ಅಂತ ಅಲ್ವಾ? ನಿಜ ತಾನೆ? ಉಣ್ಬೇಕು. ಯಾರು ನಿಜ ಹೇಳೋದು ಬಂತೆ, ಯಾರು ನಿಜ ಹೇಳೋದು ಬಂತೆ. ಅದಕ್ಕೆ ನನ್ನ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದ, ನನ್ನ ಹೆಸರು ಕೃಷ್ಣಮೂರ್ತಿ, ಕೃಷ್ಣ ಕೃಷ್ಣ ಅಂತ ಕರೀತಾರೆ. ನನ್ನ ಫ್ರೆಂಡ್ ಒಬ್ಬ ಹೇಳ್ದ ನನಗೆ, ಏ ಕೃಷ್ಣ, ಯು ಆರ್ ಎ ಮಾಸ್ಟರ್ ಪೀಸ್ ಮ್ಯಾನ್. ಏನು ಹಂಗಂದ್ರೆ ಅಂದೆ. ಏ ಮಾಸ್ಟರ್ ಪೀಸ್ ಅಂದ್ರೆ ಸಿಕ್ಕಾಪಟ್ಟೆ ಬುದ್ಧಿವಂತ. ನನಗೆ ಭಯಂಕರ ಖುಷಿ ಆಗುತ್ತೆ. ಪರವಾಗಿಲ್ವೇ, ಒಬ್ಬ ಫ್ರೆಂಡರು ನನ್ನನ್ನು ಹೊಗಳಿದ್ನಲ್ಲ ಅಂದ್ಬಿಟ್ಟು ಏನು ಕಾಲರೆಲ್ಲ ಹಿಂಗೆ ಅಂದ್ಕೊಂಡು ಮಾಡ್ತಿದ್ದೆ. ಇಮಿಡಿಯೇಟ್ ಆಗಿ ಹೇಳ್ದ, ಒಂದು ನಿಮಿಷ ತಡ್ಕೋ, ಮಾಸ್ಟರ್ ಪೀಸ್ ಅಂದ್ರೆ ನಿನ್ನ ಪ್ರಕಾರ ನಮ್ಮ ಬ್ರೈನಲ್ಲಿ 2 ಪಾರ್ಟ್ ಇರುತ್ತೆ, ರೈಟ್ ಸೈಡು ಲೆಫ್ಟ್ ಸೈಡು ಅಂತ. ಅವನು ಹೇಳ್ದ, ಅಲ್ಲ ಕಣ, ವೈ ಯುವರ್ ಮಾಸ್ಟರ್ ಪೀಸ್ ಅಂದ್ರೆ ಇನ್ ದ ರೈಟ್ ಸೈಡ್ ಆಫ್ ಯುವರ್ ಬ್ರೈನ್ ನಥಿಂಗ್ ಈಸ್ ಲೆಫ್ಟ್. ಅರ್ಥ ಆಯ್ತು ಇಲ್ವೋ? ಇನ್ ದ ಲೆಫ್ಟ್ ಸೈಡ್ ಆಫ್ ಯುವರ್ ಬ್ರೈನ್ ನಥಿಂಗ್ ಈಸ್ ರೈಟ್. ದಟ್ ಈಸ್ ಮಾಸ್ಟರ್ ಪೀಸ್ ಅಂತ. ಯಾಕೆ ನಾನು ಇದನ್ನು ಹೇಳಿದೆ ಅಂದ್ರೆ, ಯು ಮಸ್ಟ್ ಕಲ್ಟಿವೇಟ್ ಎ ಹ್ಯಾಬಿಟ್ ಆಫ್ ಮೇಕಿಂಗ್ ಫನ್ ಆಫ್ ಯುವರ್ ಸೆಲ್ಫ್. ಯಾವ ಮನುಷ್ಯ ತನ್ನನ್ನು ತಾನು ತಮಾಷೆ ಮಾಡ್ಕೋತಾನೋ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಬಹಳ ಹೈ ಆಗಿರುತ್ತೆ. ದೇ ಬಿಕಮ್ ಗ್ರೇಟ್ ಅಚೀವರ್ಸ್ ಟು. ಇಫ್ ಯು ಆರ್ ಎ ಬಿಲೀವರ್, ಯು ಆರ್ ಎನ್ ಅಚೀವರ್. ಇದು ಒಂದು. ಎರಡನೇದು, ಎಲ್ಲರೂ ಸುಮ್ಮನೆ ಕೂತಿದ್ದಾರೆ, ಒಂದು ಒಗಟು ಹೇಳ್ತೀನಿ ನೋಡೋಣ, ನಿಮ್ಮ ಕೈಯಿಂದಾನೇ ಉತ್ತರ ಬರ್ಸೋಣ. ಒಂದು ಒಗಟಿದೆ, ಅದರ ಅರ್ಥ ಏನು ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ನಮ್ಮ ನರೇಂದ್ರ ಬಹಳ ಚೆನ್ನಾಗಿ ಗೊತ್ತದು. ನನಗೆ ನರೇಂದ್ರ ಮಾಸ್ಟರ್ ನಂಗೆ ಬರಲ್ಲ. ನರೇಂದ್ರ ಒಂಥರ ನನಗೆ ಅತ್ಯಂತ ಆತ್ಮೀಯ ಸ್ನೇಹಿತ. ನಾನು ನರೇಂದ್ರ ಇಬ್ರು ಕೊಲೀಗ್ಸ್ ಆಗಿದ್ದವರು, ಆಯ್ತಾ? ಈ ಒಗಟಿ ಏನು ಅಂದ್ರೆ, ಹರನಹಾರನ ಆಹಾರನ ಸುತನ ಸ್ವಾಮಿಯ ವೈರಿಯ ಅನುಚಂಗೆ ಒಲಿದಳು ಅಂತ. ಏನಾದ್ರು ಅರ್ಥ ಆಯ್ತಾ? ನಿಜ ಹೇಳ್ಬೇಕು. ಅರ್ಥ ಆಯ್ತೋ ಇಲ್ವೋ? ಅರ್ಥ ಆಗಿದೆ ಅಂತಂದ್ರೆ ಪ್ರಶ್ನೆ ಕೇಳ್ತೀನಿ ಇವಾಗ. ಅರ್ಥ ಆಯ್ತಾ? ಜೋರಾಗಿ ಹೇಳ್ಬೇಕು ಮಕ್ಕಳು. ನೀವೇನು ಈ ಎನರ್ಜಿ ಬಂದಿದ್ರೆ, ನಾನು 64 ವರ್ಷ, ನನಗೆ ಸ್ಮೈಲ್ ಮ್ಯಾನ್. ಅರ್ಥ ಆಯ್ತೋ ಇಲ್ವೋ ಪ್ರಶ್ನೆ ಹೇಳಿ. ನೋ, ನಾನು ಹೇಳಿದ್ದಕ್ಕೆ ಅರ್ಥ ಮಾಡಿಸಕ್ಕೆ ಅಲ್ವೇ? ಫಸ್ಟ್ ಸಹಕಾರ ನೀಡಿದಂತಹ ಅವರ ಪೋಷಕರಿಗೆ ನನ್ನ ಅಭಿನಂದನೆಗಳು. ಸಾಧನೆ ಮಾಡಿದ ನಿಮಗೆಲ್ಲರಿಗೂ ಅಭಿನಂದನೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಸಾಧನೆ ತೋರಿದ ನಾಯಿಗೆ ಸಾವಿರ ಸಾವಿರ ಚಪ್ಪಾಳೆ. ಚಪ್ಪಾಳೆ ಚಪ್ಪಾಳೆ, ಸಾಧಕರೆಲ್ಲರಿಗೂ ಚಪ್ಪಾಳೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಚಪ್ಪಾಳೆ ಚಪ್ಪಾಳೆ, ನಿಮಗೆಲ್ಲ ಚಪ್ಪಾಳೆ. ನಾವಿನ್ನೇನು ಹೇಳಕ್ಕಾಗಲ್ಲ, ಹೇಳ್ಬಿಟ್ಟಿದ್ದಾರೆ ಶ್ರೀಕಂಠ ಸರ್. ಈಗಾಗಲೇ ಸಾಕಷ್ಟು ಎಲ್ಲ ತಿಳಿಸ್ಬಿಟ್ಟಿದ್ದಾರೆ. ನಾನು ಹೇಳೋದಿಷ್ಟೇ, ನಾವು ಈ ಒಂದು ಹಳ್ಳಿಗಾಡು ನಮ್ಮದವರು ಬಹಳ ಕಷ್ಟದ ಬಂದವರು. ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್, ನನಗೆ ಕಷ್ಟ ಗೊತ್ತಿದೆ.
ಇದು ವಿದ್ಯೆ ಅಂದರೆ. ವಿದ್ಯೆ ಎಂಬುದು ಸಾಗರ, ಈಗಲೇ ಸಿಗುವುದು ತಡ. ನೀವು ಈಜಾಡಕ್ಕೆ ಇಳಿದಿರಿ, ಈಗ ಇಳಿದು ಈಜುತ್ತಾ ಇದ್ದೀರಿ, ಅದು ಮುಚ್ಚುಳಿ ಹೋಗ್ತಾ ಇದ್ದೀರಿ, ಅದು ಇನ್ನು ಮುಂದೆ ಹೋಗಬೇಕು. ಅಲ್ಲಿ ಅನರ್ಘ್ಯ ವೃತ್ತಿಗಳು ಸಿಗುತ್ತೆ, ಈಜಿದ್ರೆ ಅನರ್ಘ್ಯ ಮುತ್ತುಗಳು ಸಿಗುತ್ತೆ. ಆ ಮುತ್ತುಗಳನ್ನು ನೀವು ಸಾಗರದ ಆಳಕ್ಕೆ ಹೋಗ್ಬೇಕಂದ್ರೆ ವಿದ್ಯೆಯನ್ನು ಕಲಿಬೇಕಾಗ್ತದೆ. ಬಹಳ ಕಷ್ಟ ಇದೆ ಈಗಿನ ಪ್ರಪಂಚದಲ್ಲಿ. ಎಲ್ಲಿ ನೀವು ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಂದ್ರೆ ನ್ಯೂಟನ್ಸ್ ಲಾ ಮತ್ತು ಚಾರ್ಲ್ಸ್ ಡಾರ್ವಿನ್ ಲಾ. ನ್ಯೂಟನ್ಸ್ ಲಾ ಏನಿರುತ್ತೆ, ಮೋಷನ್ ಮತ್ತು ಸ್ಪೀಡ್ ಆ್ಯಂಡ್ ವೆಲಾಸಿಟಿ. ಒಂದು ವಸ್ತು ಸ್ಥಾನ ಪಲ್ಲಟ ಆದರೆ ಅದನ್ನು ಮೋಷನ್ ಅಂತೀವಿ. ಮೂಮೆಂಟ್ ರೇಟ್ ಆಫ್ ಚೇಂಜ್ ಆಫ್ ಮೂಮೆಂಟ್ ಇಸ್ ಕಾಲ್ಡ್ ಅಸ್ ಸ್ಪೀಡ್. ಸೊ ಎಲ್ಲ ನಮ್ಮ ವೇದಿಕೆಯ ಗಣ್ಯರು ಆಲ್ರೆಡಿ ಎಲ್ಲ ತಿಳಿಸೋರು. ಆ ತಿಳಿಸಿರೋ ಹಂತದಲ್ಲಿ ಯಾವ್ಯಾವುದು ಒಳ್ಳೆಯದು ತಗೊಳ್ಬೇಕು ಅನಿಸ್ತದೆ ಅಂದರೆ ಅದನ್ನೆಲ್ಲನೂ ಕೂಡ ನೀವು ಕರೆಕ್ಟ್ ಹೋಯ್ತಂದರೆ ಇದೆಲ್ಲ ಕೂಡ ಅನುಕೂಲ ಆಗುತ್ತೆ. ಸೊ ನಿಮ್ಮಲ್ಲೇ ಒಂದು ಕೌಶಲ್ಯ ಇರ್ತದೆ. ಒಬ್ಬರು ಹೇಳ್ತಾ ಇದ್ದಾರೆ ಅವರದೇ ರೀತಿಯಲ್ಲಿ ಡಾಕ್ಟ್ರು, ಇಂಜಿನಿಯರ್ಸು ಮತ್ತು ಲಾಯರ್ಸು. ಬಟ್ ಯಾವುದ್ರಲ್ಲೇ ಏನೇ ಸಾಧನೆ ಮಾಡಿದ್ರು ಅದರಲ್ಲಿ ದೊಡ್ಡ ಮಟ್ಟದ ಅಚೀವ್ಮೆಂಟ್ ಮಾಡಬೇಕು, ಅದೇ ಗುರಿ. ಸೊ ಇಲ್ಲಿರುವಂಥ ಎಲ್ಲ ವೇದಿಕೆಯ ಪ್ರಮುಖರು ಕೂಡ ಹೇಳಿದ್ರು ಅದೇ. ನಾವೆಲ್ಲರೂ ಮಾಡಬೇಕಾಗಿರೋದು ಕೂಡ ಅದು. ಎಲ್ಲೂ ಕೂಡ ನಾವು ಒಟ್ಟೆ ಆ ದಾರಿನ ಎಲ್ಲೂ ಕೂಡ ನೋಡದೇ ಇರ್ತಾರೆ ಹೋಗ್ಬೇಕು ಮುಂದೆ. ಅದ್ರಲ್ಲಿ ಎಷ್ಟೋ ಕಷ್ಟ ಇರ್ತವೆ, ಅದನ್ನೆಲ್ಲ ಮೀರಿ ನಾವು ಎಲ್ಲೋ ಒಂದು ಕಡೆ ಒಬ್ಬರಲ್ಲಿ ಒಂದು ಹಿಸ್ಟ್ರಿ ಅದರಲ್ಲೇ ಒಂದು ಅಚೀವ್ಮೆಂಟ್ ಮಾಡಬೇಕಿರ್ತದೆ, ಒಬ್ಬರಲ್ಲಿ ಬಯಾಲಜಿ ಅಚೀವ್ ಮಾಡಬೇಕು ಅಂತಿರ್ತದೆ. ಈ ಥರದ್ದು ಎಲ್ಲಿ ಏನೇನು ಅನ್ನಿಸ್ತದೆ ಬಟ್ ಅದರಲ್ಲೇ ಅಚೀವ್ ಮಾಡಬೇಕು. ಆ ಥರದ ಅಚೀವ್ಮೆಂಟ್ ಮಾಡಿದಾಗೇ ಎಲ್ಲ ಕಡೆಯಲ್ಲೂ ಕೂಡ ನಮಗೆ ಅದು ಗೌರವ ಸಿಗ್ತದೆ. ಈಗ ಏನು ವೆಂಕಟೇಶ್ವರ ಬಯೋಟೆಕ್ನಾಲಜಿಯಲ್ಲಿ ಒಂದು ಸ್ಟೇಟ್ಗೆ ರ್ಯಾಂಕ್ ಬಂದು ಅಚೀವ್ಮೆಂಟ್ ಮಾಡಿದ್ರು. ನಮ್ಮ ಶ್ರೀರಣ್ಣವರು ಕೂಡ ಶಿಕ್ಷಣ ಇಲಾಖೆಯಲ್ಲಿ ಮತ್ತು ಆಶರು ಅಂದರೆ ಎಲ್ಲರೂ ಕೂಡ ಒಂದೊಂದರಲ್ಲಿ ಅಚೀವ್ಮೆಂಟ್ ಮಾಡೋದು. ಈಗ ನರೇಂದ್ರ ಸರ್ ಈಗ ಅವರು ಕೂಡ ಒಂದು ಅಚೀವ್ಮೆಂಟ್ ಮಾಡ್ತಾವ್ರೆ, ಇನ್ನೂ ಕೂಡ ಅಚೀವ್ಮೆಂಟ್ ಮಾಡ್ತಾರೆ. ಇದರಂಥ ಸಾಕಷ್ಟು ವಿದ್ಯಾರ್ಥಿಗಳು ಅವರ ಒಂದು ಮಾರ್ಗದರ್ಶನದಲ್ಲೇ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ರ್ಯಾಂಕ್ ಇರ್ತಕ್ಕಂಥದ್ದು ಇರ್ತೀರ. ಇದೆಲ್ಲನೂ ಅದನ್ನು ನೀವು ಅಚೀವ್ಮೆಂಟ್ ಮಾಡ್ಕೊಳ್ಳೋದು ಅವರು ಯಾವ ರೀತಿ ಅಚೀವ್ಮೆಂಟ್ ಮಾಡ್ತಾನೆ ಅನ್ನೋದನ್ನ ಇದೆಲ್ಲರೂ ಮನಸ್ಸಿಗೆ ಇಟ್ಕೊಂಡು ಆ ನಿಟ್ಟಿನಲ್ಲಿ ಹೋಗಿ ಒಂದು ಸಾಧನೆ ಮಾಡ್ತಾ ಹೋಗಿ ಒಬ್ಬ ರೈತರಲ್ಲಿ ರೈತಂದೇ ಅದೇ ರೀತಿ ಸಾಧನೆ ಮಾಡಬೇಕು. ಆರ್ಟ್ಸಲ್ಲಿ ಆ ಕಲಾವಿಭಾಗದಲ್ಲೇ ಕೆಲವರು ಗೋಲ್ಡ್ ಮೆಡಲಿಸ್ಟ್ ಆಗೋದು, ಅವರು ಕೂಡ ಒಂದು ಅಚೀವ್ಮೆಂಟ್ ಮಾಡೋದು. ಈ ಕಾಮರ್ಸ್ ಸರಿ ಸರ್ ಇದೇ ರೀತಿ ಯಾವ ಒಂದು ವಿಭಾಗದಲ್ಲಿ ನಾವು ಅಚೀವ್ಮೆಂಟ್ ಮಾಡ್ತೀವೋ ನಮ್ಮೆಲ್ಲ ಯಶಸ್ಸು ಸಿಗ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಏನು ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗಳು ನಾಯಕರು ಮತ್ತು ಡಿಸ್ಟಿಂಕ್ಷನ್ ಬಂದವರೆ ಪೋಷಕರು ಕೂಡ ಅದೆಲ್ಲ ಸಪೋರ್ಟ್ ಇರೋರು ಎಲ್ಲರೂ ಕೂಡ ಬಂದಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ಹೇಳ್ತಾ ಈ ಮೂಲಕ ಅವೆಲ್ಲರಿಗೂ ಇದೊಂದು ಅಪರೂಪದ ಕ್ಷಣ ಅಂತ ಭಾವಿಸ್ಕೊಳ್ತೀನಿ. ಮುಂದುಗಡೆ ಸಾಧಕರು ನೀವಿದ್ದೀರಿ, ಇಲ್ಲಿ ವೇದಿಕೆ ಮೇಲೆ ಸಾಧಕರಿದ್ದಾರೆ. ಸೊ ಹಾಗಾಗಿ ಇದು ಸಾಧಕರ ಸಮಾಗಮ ಅಂತ ನಾನು ಭಾವಿಸ್ಕೊಳ್ತೇನೆ. ವಿದ್ಯಾರ್ಥಿಗಳೇ, ಸಾಧಿಸಿದ್ದು ಸಾಸಿವೆಯಷ್ಟು, ಸಾಧಿಸಬೇಕಾದ್ದು ಸಾಗರದಷ್ಟು ಅಂತ ಒಂದು ಮಾತಿದೆ. ಇವತ್ತು ನಿಮ್ಮನ್ನೆಲ್ಲ ಕರೆದು ನೀವು ಸಾಧನೆ ಮಾಡಿದ್ದೀರಿ ಅಂತ ಹೇಳಿ ಸನ್ಮಾನ ಮಾಡಲಿಕ್ಕೆ ನಿಮ್ಮನ್ನೆಲ್ಲ ಕರೆಸಿದ್ದಾರೆ. ನಿಮ್ಮ ಜೀವನದಲ್ಲಿ ಇದು ಮೊದಲ ಸಾಧನೆ, ಆದರೆ ಇದು ಅಂತಿಮ ಅಲ್ಲ. ಯಾವುದೇ ಒಂದು ಸಾಧನೆ ಅದು ಆರಂಭ ಅಷ್ಟೇ ಹೊರತು ಅಂತಿಮ ಆಗಲ್ಲ. ಆದರೆ ಈ ಸಣ್ಣ ಸಾಧನೆ ಇದೆಯಲ್ಲ, ಮುಂದೊಂದು ದೊಡ್ಡ ಸಾಧನೆಗೆ ದಾರಿ ಆಗುತ್ತೆ, ಸ್ಫೂರ್ತಿ ಆಗುತ್ತೆ. ಮುಂದೆ ದೊಡ್ಡ ಸಾಧನೆಯನ್ನು ಮಾಡಬೇಕು ಅನ್ನುವ ಹಂಬಲ ಹೆಚ್ಚಾಗುತ್ತೆ. ಆ ಕಾರಣಕ್ಕಾಗಿಯೇ ಇವತ್ತು ನಿಮ್ಮನ್ನು ಇಲ್ಲಿ ಕರೆದು ಸನ್ಮಾನಿಸ್ತಾ ಇರುವಂಥದ್ದು. ಇನ್ನೊಂದು ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿ ಆರ್ಗನೈಸ್ಡ್ ಸಂಸ್ಥೆ ಅಲ್ಲ ನಿಮ್ಮನ್ನು ಸನ್ಮಾನ ಮಾಡ್ತಿರುವಂಥದ್ದು. ಸಮಾನ ಮನಸ್ಕರೆಲ್ಲ ಸೇರಿ ಇನ್ನೊಂದು ವೇದಿಕೆಯನ್ನು ಮಾಡಿಕೊಂಡು ಆ ಮೂಲಕ ನಿಮ್ಮನ್ನು ಸನ್ಮಾನಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ವೇದಿಕೆ ಮಾಡಿರುವಂಥ ಸಾಧಕರು ಅಂತ ಹೇಳಿದಾಗ ವೇದಿಕೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಇಷ್ಟು ಜನ ಇಲ್ಲಿದ್ದಾರೆ ಅಂತ ಅಂದರೆ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಸಾಧನೆ ಮಾಡಿಯೇ ಇಲ್ಲಿ ಬಂದಿದ್ದಾರೆ. ಹಾಗೆ ನೋಡಿದ್ರೆ ಇಲ್ಲಿ ಆಶಾ ಮೇಡಮ್ ಇದ್ದಾರೆ, ಅವರು ಶಿಕ್ಷಣ ಇಲಾಖೆಯಲ್ಲಿ ದೊಡ್ಡ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ, ಅದು ಒಂದು ಸಾಧನೆ. ಇನ್ನು ACP ಅವರು ಈಗಾಗಲೇ ಹೇಳಿದ್ದಾರೆ, ಮತ್ತೆ ಅಲ್ಲಿ AWE ಅವರು ಇರ್ತಿದ್ದಾರೆ, ಮತ್ತೆ ಶ್ರೀನಿವಾಸ ಸರ್ ಅವರು ಆಹಾರ ಇಲಾಖೆಯಲ್ಲಿ ಅಧಿಕಾರಿಯಾಗಿ ನಿವೃತ್ತರಾಗಿದ್ದಾರೆ. ಸ್ನೇಹಿತರು ನಮ್ಮ ನರೇಂದ್ರ ಅವರು
ಶಿಕ್ಷಕರಾಗಿ ಎಲ್ಲೋ ಕಳೆದೋಗ್ಬೇಕಾಗಿತ್ತು. ಆದರೆ ಅವರದೇ ಆದಂಥ ಒಂದು ಸಂಸ್ಥೆಯನ್ನು ಆರಂಭ ಮಾಡಿ ನಿಮ್ಮಂಥ ನೂರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುವಂತ ಕೆಲಸ ಮಾಡ್ತಿದ್ದಾರೆ. ಅದು ಕೂಡ ಒಂದು ಸಾಧನೆಗೆ. ಸೊ ಹಾಗಾಗಿ ಇದು ಸಾಧಕರ ಸಮಾವೇಶ, ಅದು ಸಾಧಕರ ಸಮಾಗಮ ಅಂತ ಭಾವಿಸ್ತೀವಿ. ನಾವು ಯಾರು ಶಾಶ್ವತವಾಗಿ ಇಲ್ಲಿ ಇರಲಿಕ್ಕೆ ಬಂದವರಲ್ಲ, ನಿಮ್ಮನ್ನು ಒಳಗೊಂಡಂತೆ ನಮ್ಮನ್ನು ಒಳಗೊಂಡಂತೆ. ಆದರೆ ಈ ಹುಟ್ಟು ಮತ್ತು ಸಾವಿನ ನಡುವೆ ಆ ಸಮಯ ಇದೆಯಲ್ಲ, ಆ ಸಮಯದೊಳಗಡೆ ಏನನ್ನಾದ್ರೂ ಸಾಧಿಸಬೇಕು ಅನ್ನುವಂಥದ್ದು, ಆ ಸಾಧನೆ 4 ಜನ ಮಾತಾಡುವಂಥದ್ದಾಗಬೇಕು, ಆ 4 ಜನ ಒಳ್ಳೆಯ ಮಾತುಗಳನ್ನು ಆಡಬೇಕು ಅನ್ನುವಂಥದ್ದು. ಸೊ ಆ ಕೆಲಸವನ್ನ ಇಲ್ಲಿ ಕುಳಿತಿರುವಂಥ ವಿದ್ಯಾರ್ಥಿಗಳು ಮಾಡಿದ್ದೀರಿ. ಇಲ್ಲಿ ನಾನು ನೋಡ್ತಾ ಇದ್ದೆ 625ಕ್ಕೆ 625 ತೆಗೆದುಕೊಳ್ಳುವಂಥ ವಿದ್ಯಾರ್ಥಿ ಒಬ್ಬ ಇದ್ದಾನೆ. ಬಹುಶಃ ಬೇರೆ ಕಡೆ ಆಗಿದೆ, ಬೆಂಗಳೂರು ಒಳಗಡೆ ಆಗಿದ್ರೆ ಅವನನ್ನ ಮೆರವಣಿಗೆ ಮಾಡ್ಬಿಡ್ತದೆ ಅಂತ ಕಾಣುತ್ತೆ. ಅಂತ ವಿದ್ಯಾರ್ಥಿ ಇಲ್ಲಿ ಸ್ವಲ್ಪ ಕರೆದು ಗುರುತಿಸಿ ಮಾಡ್ಕೊಳ್ಳುವಂಥದ್ದು. ಯಾಕೆ ಈ ಮಾತು ಹೇಳ್ತೀನಿ ಅಂತ ಅಂದ್ರೆ 6 ಸಬ್ಜೆಕ್ಟ್ನಲ್ಲಿ 100ಕ್ಕೆ 100 ಅಂಕ ತೆಗೆದುಕೊಳ್ಳೋದಿದೆಯಲ್ಲ, ಇದು ಸಾಮಾನ್ಯವಾದ ವಿಷಯ ಅಲ್ಲ. ಯಾಕಂದ್ರೆ ಮೌಲ್ಯಮಾಪನ ಮಾಡುವ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆ, ಅವರ ಮನಸ್ಥಿತಿ ಬೇರೆ ಬೇರೆ ಇರುತ್ತೆ. 99 ಕೊಡುವಂಥ ಸಾಧ್ಯತೆ ಹೆಚ್ಚಿರುತ್ತೆ, 100ಕ್ಕೆ 100 ಕೊಡುವ ಅವಶ್ಯಕತೆ ಅವ್ರಿಗೆ ಇರೋದಿಲ್ಲ. ಯಾಕಂದ್ರೆ ರಿವ್ಯೂವರ್ಸ್ ಇರ್ತಾರೆ, ಡಿಸಿಗಳಿರ್ತಾರೆ. ಇದೆಲ್ಲ ಯಾಕೆ ಬೇಕು ಅಂತ ಹೇಳಿ ಸಾಧ್ಯವಾದಷ್ಟು 98, 99 ಕೊಟ್ಟು. ನಮಸ್ಕಾರ. ಸಮಸ್ತ ತಿಂಗಳ ಜನಾಂಗದ ವತಿಯಿಂದ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮದಲ್ಲಿ ನನ್ನ ತಂದೆಯವರಾದಂಥ ಶ್ರೀ ಹನುಮಯ್ಯನವರು ಮತ್ತು ಮಾತೃಶ್ರೀ ಜಯಮ್ಮನವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಮಸ್ತ ತಿಂಗಳ ಜನಾಂಗದ ಹಿರಿಯರಿಗೆ ನನ್ನ ಶ್ರದ್ಧಾಪೂರ್ವಕ ನಮನಗಳು. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ನಿಮ್ಮನ್ನೆಲ್ಲ ಹುರಿದುಂಬಿಸ್ತಿರ್ತಕ್ಕಂಥ ಈ ಕಾರ್ಯಕ್ರಮದ ರೂವಾರಿಗಳಿಗೆ ನಿಮ್ಮೆಲ್ಲರ ಅಭಿಮಾನದ ಗೌರವಪೂರ್ವಕ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಿ, ಹಾಗೆ ಈ ಕಾರ್ಯಕ್ರಮದ ಬೆನ್ನೆಲುವಾಗಿ ಕಾರ್ಯವನ್ನ ನಿರ್ವಹಿಸುತ್ತಿರ್ತಕ್ಕಂಥ ಕೊಡುಗೈ ದಾನಿಗಳಾಗಿ ಎಲ್ಲರ ಸಹಕಾರ, ಸಮಸ್ತ ತಿಂಗಳ ಜನಾಂಗದ ಸಹಕಾರದಿಂದ ಇವತ್ತು ಈ ಒಂದು ರೆಸಾರ್ಟ್ ನಲ್ಲಿ ಅದ್ದೂರಿಯಾಗಿ ಸಂಭ್ರಮದಿಂದ ಒಂದು ಜ್ಞಾನಾತ್ಮಕವಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಿಕ್ಕೆ ಹಿಂದೆ ನಿಂತಿರ್ತಕ್ಕಂಥ ಎಲ್ಲ ತಿಂಗಳ ಬಂಧುಗಳಿಗೆ ನನ್ನ ನಮಸ್ಕಾರವನ್ನ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆಗಳು. ಈ ಕಾರ್ಯಕ್ರಮ ಆರಂಭವಾಗಿದ್ದು 2ನೇ ವರ್ಷ. ಒಂದು ಹೆಣ್ಣು ಮಗಳ ಯಶಸ್ಸಿನಿಂದ ಕಳೆದ ವರ್ಷ ನಮ್ಮ ಹೆಸರುಘಟ್ಟದ ಒಂದು ಹೆಣ್ಣು ಮಗಳು ಅದ್ವಿತೀಯವಾದಂಥ SSLCಯಲ್ಲಿ 622 ಅಂಕಗಳನ್ನ 623 ಅಂಕಗಳನ್ನ ಪಡೆಯುವ ಮೂಲಕ 24 ಅಂಕಗಳನ್ನ ಪಡೆಯುವ ಮೂಲಕ ಹೆಣ್ಣು ಮಗಳ ಸಾಧನೆ ಇವತ್ತು 2ನೇ ಬಾರಿಗೆ ಈ ಒಂದು ಹೆಜ್ಜೆಯನ್ನ ಇಡಲಿಕ್ಕೆ ಸಾಧನೆಯಾಗಿದೆ. ನಿಜವಾಗಲೂ ಹೆಣ್ಣು ಒಂದು ಶಕ್ತಿ ಅನ್ನೋದಕ್ಕೆ ಲಿಖಿತ ಇದ್ದಾಳೆ. ಅವಳಿಗೆ ಜೋರಾದ ಚಪ್ಪಾಳೆ. ಮುಂದಿನ ವರ್ಷ ಅವಳನ್ನ ಇದೇ ವೇದಿಕೆಯಲ್ಲಿ ಇನ್ನೂ ಹೆಚ್ಚಿನದಾಗಿ ಗೌರವಿಸ್ತಕ್ಕಂಥ ಒಂದು ಸಂದರ್ಭ ಬರಲಿ. ಆ ಮಗು ಎದ್ದು ನಿಂತಿದ್ದಾಳೆ, ಅವಳಿಗೆ ತುಂಬ ಹೃದಯದ ಧನ್ಯವಾದಗಳು ಮಗಳೇ. ಒಳ್ಳೆಯದಾಗಲಿ ನಿನ್ನ ಜೀವನ. ಮಕ್ಕಳ ಎಲ್ಲರೂ ಹೇಳ್ತಾ ಇದ್ದಾರೆ, ಹಿರಿಯರೆಲ್ಲರೂ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಆದ್ರೆ ನಾನು ನಿಮ್ಗೆ ಒಂದು ವಿಶೇಷವಾದ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಶಾಶ್ವತವಾಗಿ ಮೂಡಲಿಕ್ಕೆ ಒಬ್ಬ ಮಹಾನ್ ವ್ಯಕ್ತಿಯ ಬರ್ತ್ಡೇ ಇವತ್ತು. ಸನ್ಮಾನ್ಯ HD ದೇವೇಗೌಡರವರ ಹುಟ್ಟುಹಬ್ಬ. ಅವರಿಗೆ ಒಂದು ಶುಭಾಶಯವನ್ನು ಹೇಳೋಣ. ಯಾಕೆಂದ್ರೆ ಕರ್ನಾಟಕದಿಂದ ಇಡೀ ದೇಶವನ್ನ ಪ್ರತಿನಿಧಿಸಿ ನಮ್ಮ
ಶಾಲೆಯಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದೆ. ಅದಾದ ಮೇಲೆ TV ಸ್ಕೂಲ್ ಅಂತ ಹೆಸರು ಕೇಳಿದ್ದೀರಿ. ನನ್ನೆಲ್ಲ ಸ್ನೇಹಿತರು ಕೂಡ ಇಲ್ಲಿದ್ದಾರೆ, ಸ್ನೇಹಿತಿಯರು ಕೂಡ ಇಲ್ಲಿದ್ದಾರೆ. ಅವರ ಮಕ್ಕಳು ಕೂಡ ಇವತ್ತು ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದಾರೆ. ಅಂತ ಒಂದು ಶಾಲೆಯಲ್ಲಿ ಓದಿ ಇವತ್ತು ಆ ಶಾಲೆಯ ಒಂದು ಮೇಲಧಿಕಾರಿಯಾಗಿ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದೀನಿ ಅನ್ನೋದು ನಿಜಕ್ಕೂ ನನಗೆ ಹೆಮ್ಮೆಯ ವಿಚಾರ. ಈಗಾಗಲೇ ನಮ್ಮ ಶ್ರೀ ವೈಶಾಖ್ ದೊಡ್ಡೇರಿಯವರು ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ನಾನು ಮತ್ತೊಮ್ಮೆ ನಿಮ್ಮನ್ನು ಹೃದಯಪೂರ್ವಕವಾಗಿ ತಡವಾಗಿ ಆದರೂ ಕೂಡ ಎಲ್ಲ ಪೋಷಕರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಂದಿದ್ದೀರಿ. ಮತ್ತೊಮ್ಮೆ ಸುಂದರ ಸಂಜೆಯಲ್ಲಿ ನಿಮ್ಮೆಲ್ಲರನ್ನೂ ಕೂಡ ಮತ್ತೊಮ್ಮೆ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಭಾಳ ಸಂಕ್ಷಿಪ್ತವಾಗಿ ಇಚ್ಛೆಪಡ್ತೀನಿ. ಭಾಳ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ಮುಂದೆ ಹೇಗೆ ಕರಿಯರ್ ಗೈಡೆನ್ಸ್ ಮತ್ತು ನೀವು ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಬೇಕು, ನಿಮ್ಮ ಯಾನ ಹೇಗಿರಬೇಕು ಮುಂದೆ ಓದ್ತಕ್ಕಂಥದ್ದನ್ನ ಬಗ್ಗೆ ನಿವೃತ್ತ ಮುಖ್ಯೋಪಾಧ್ಯಾಯರಂತಹ ಸನ್ಮಾನ್ಯ ಶ್ರೀ ಕೃಷ್ಣಮೂರ್ತಿಗಳಲ್ಲೂ ಕೂಡ ಹೇಳ್ತಾರೆ. ಈಗ 2025 ಮತ್ತು 2026ನೇ ಸಾಲಿನ SSLC ಮತ್ತು PUC ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಹಾಗೂ ಅಪೂರ್ವ ಸಾಧನೆಯನ್ನು ಮಾಡಿರುವ ನಮ್ಮ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ಮಾಡುವ ಕಾರ್ಯಕ್ರಮದ ಇದು ನಮ್ಮ ದ್ವಿತೀಯ ವರ್ಷದ ವಿಷಯ ನಮಗೆಲ್ಲ ವೇದ್ಯವಾದದ್ದೇ. ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಪರೋಪಕಾರಿ ದಾನಿಗಳೇ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳೇ, ಪೋಷಕರೇ, ಸಮಾರಂಭದಲ್ಲಿ ಉಪಸ್ಥಿತರ್ತಕ್ಕಂಥ ಇತರೆ ಎಲ್ಲರಿಗೂ ಕೂಡ ನಾನು ಈ ಸುಂದರ ಸಂಜೆಯನ್ನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಹಾಗೂ ನಮ್ಮ ಜನಾಂಗದ ಕುಲದ ಯಜಮಾನರುಗಳು ಕೂಡ 2025-26ನೇ ಸಾಲಿನಲ್ಲಿ ಅಪೂರ್ವ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಮಗದೊಮ್ಮೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಏಕೆಂದರೆ ಈ ಬಾರಿ ಇಡೀ ರಾಜ್ಯಕ್ಕೆ ಒಬ್ಬ ವಿದ್ಯಾರ್ಥಿ, ಅದು ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಮತ್ತು ಶೈಕ್ಷಣಿಕವಾಗಿ ಯಾವ ಹಿನ್ನೆಲೆ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಇಲ್ಲಿ ಸ್ವಾಮಿ ವಿವೇಕಾನಂದರು ಮಾತಾಡ್ತಾರೆ, ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಇಸ್ ಆಲ್ರೆಡಿ ಇನ್ ಮ್ಯಾನ್ ಅಂತ ಹೇಳಿ, ಅಂಡ್ ಎಜುಕೇಶನ್ ಇಸ್ ದ ಕಂಟಿನ್ಯೂಸ್ ಪ್ರಾಸೆಸ್ ಆಫ್ ಗ್ರೇಡ್ ಟು ಗ್ರೇವ್ ಅಂತ. ಆ ಪ್ರತಿಭೆ, ಆ ಪರಿಪೂರ್ಣತೆ ಮಕ್ಕಳಲ್ಲಿ ಇರುತ್ತೆ. ಅದನ್ನು ಹೊರತರಲಿಕ್ಕೆ ಒಂದು ವಿದ್ಯಾಸಂಸ್ಥೆ, ಶಾಲೆ ಮತ್ತು ಉಪಾಧ್ಯಾಯರು ಇವರು ಒಂದು ಸಾಧನ ಅಷ್ಟೇ. ದಯಮಾಡಿ ಅವರೆಲ್ಲರೂ ಕೂಡ ಮತ್ತೊಮ್ಮೆ ಮತ್ತೆ ಆಹಾರ ಇಲಾಖೆ ಸದಸ್ಯರಿದ್ದೇನೆ. ಈ ಹೆಸಗಟ್ಟ ಗ್ರಾಮದ ಮತ್ತು ಸುತ್ತಮುತ್ತಲಿನ ಎಲ್ಲ ಊರುಗಳ ಶಾಲಾ ಸಂಸ್ಥೆಗಳ ವಿದ್ಯಾರ್ಥಿಗಳು 2025-2026ನೇ ಸಾಲಿನಲ್ಲಿ SSLC ಮತ್ತು PUC ಪರೀಕ್ಷೆಯಲ್ಲಿ ಅಪೂರ್ವ ಹಾಗೂ ಅತ್ಯುತ್ತಮ ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ಹಾಗೂ ಆ ಬಡ ಮಕ್ಕಳಿಗೆ ಆರ್ಥಿಕ ಸಹಾಯವನ್ನು ಮಾಡ್ತಕ್ಕಂಥದ್ದನ್ನು ಏರ್ಪಡಿಸಿದ್ದೇವೆ. ಇದು 2ನೇ ವರ್ಷ. ಮತ್ತು ಈ ಒಂದು ನಮ್ಮ ಪ್ರತಿಭಾ ಪುರಸ್ಕಾರದ ಯಾನ ಹೀಗೆ ಮುಂದುವರಿಯುತ್ತೆ. ಮುಂದೆ ಇದು ದೊಡ್ಡ ಪ್ರಮಾಣದಲ್ಲಿ ಒಂದು ಟ್ರಸ್ಟನ್ನು ಆರಂಭ ಮಾಡಿ ಆ ಒಂದು ಮೂಲ ನಿಧಿಯನ್ನು ಹಾಕಿ ಅದರಲ್ಲಿ ಬರ್ತಕ್ಕಂಥ ಹಣ ಮತ್ತು ದಾನಿಗಳಿಂದ ಪಡೀತಕ್ಕಂಥ ಹಣದಿಂದ ಈ ಬಡ ವಿದ್ಯಾರ್ಥಿಗಳಿಗೆ ಮುಂದೆ ಇದೇ ರೀತಿಯ ಒಂದು ಪ್ರತಿಭಾ ಪುರಸ್ಕಾರ ಮತ್ತು ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡತಕ್ಕಂಥ ಈ ಕೈಂಕರ್ಯವನ್ನು ನಾವು ಮುಂದುವರಿಸ್ತೇವೆ ಅಂತ ಹೇಳಿ ಈ ಸಮಯದಲ್ಲಿ ಹೇಳ್ತಿದ್ದೆ. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹೆಸರುಘಟ್ಟದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ವಿಶೇಷವಾಗಿದೆ. ಏಕೆಂದರೆ ಹೆಸರುಘಟ್ಟ ಗ್ರಾಮದಲ್ಲಿ ಅಗ್ನಿಕುಲ ಕ್ಷತ್ರಿಯ ಮತ್ತೆ ಒಂದಿಕುಲ ಕ್ಷತ್ರಿಯರು ಎಲ್ಲ ಒಟ್ಟಾರೆ ಸೇರಿ ಎಲ್ಲ ನಮ್ಮ ಜನಾಂಗದ ಮಕ್ಕಳು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ರೆ ಅವರನ್ನ ಮುಂದಿನ ಎಜುಕೇಶನ್ಗೆ ನಿಮ್ಮ ಹಿಂದೆಗಡೆ ನಾವಿದ್ದೀವಿ, ನಾವು ನಿಮಗೆ ಪ್ರೋತ್ಸಾಹ ನೀಡ್ತೀವಿ, ನೀವೇನು ಬೇಕಾದ್ರೂ ಅಚೀವ್ಮೆಂಟ್ ಮಾಡ್ಬೋದು, ನಾವು ಬಡತನದಲ್ಲಿ ಹುಟ್ಟಿದ್ದೀವಿ, ಬಡತನದಲ್ಲಿ ನಾವು ಹುಟ್ಟಿ ಮುಂದೆ ಓದಕ್ಕಾಗಲ್ಲ ಅಂತಕ್ಕಂತಹ ಭಾವನೆ ಬೇಡ, ನಿಮ್ಮೆಲ್ಲರಿಗೂ ಆತ್ಮಸ್ಥೈರ್ಯ ತುಂಬತಕ್ಕಂತಹ ಕಾರ್ಯವನ್ನ ಮಾಡ್ತಕ್ಕಂತಹ ಕೆಲಸಕ್ಕಾಗಿ ನಾವೆಲ್ಲ ಸೀಮಿತವಾಗಿದ್ದೀವಿ ಅಂತಕ್ಕಂಥ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂತಹ
ನಮ್ಮ ಕುಲದ ಯಜಮಾನರು ಮತ್ತೆ ಗಣ್ಯರು, ನಮ್ಮ ವೆಂಕಟೇಶ್ವರವರು ಮತ್ತೆ ನಮ್ಮ ಅಶ್ವಥಣ್ಣರು ಎಲ್ಲರಿಗೂ ನಾನು ವಂದಿಸ್ತೇನೆ. ಮೊದಲನೇ ಬಾರಿಗೆ ನಾನು ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದವನು. ಅಂಬೇಡ್ಕರ್ ಅವರ ಅಮೃತವಾಣಿಯನ್ನ ಈಗ ನಮ್ಮ ಮಾಸ್ಟರ್ ಹೇಳಿದ್ರು, ಬಡವನಾಗಿ ಹುಟ್ಟಿದ್ದು ತಪ್ಪಲ್ಲ, ಬಡವನಾಗಿ ಸಾಯುವುದು ತಪ್ಪು ಅಂತ ಅಂಬೇಡ್ಕರ್ ಹೇಳಿದ್ರು ಅದನ್ನ. ಅದೇ ರೀತಿ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ. ಯಾರನ್ನ ಕಂಟಿನ್ಯೂ ಮಾಡ್ತೀರಾ? ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಹಾಗೆ ಪ್ರತಿಭಾ ವಿದ್ಯಾರ್ಥಿಗಳು ಇಲ್ಲಿ 625ಕ್ಕೆ 625 ತಗೊಂಡಿದ್ದೀರಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇತ್ತು. ನಾವು ಓದ್ಬೇಕಾದ್ರೆ ದೀರ್ಘ ಪುಟಗಳ ಉತ್ತರ ಬರಬೇಕಾಗಿತ್ತು. ಸರಿಯಾಗಿ ಪಾಠ ಮಾಡೋ ಟೀಚರ್ಗಳು ಬರ್ತಾ ಇರಲಿಲ್ಲ. ಈಗಿದ್ದಂತಹ ಸವಲತ್ತುಗಳು ನಾವು ಓದುವ ಸಂದರ್ಭ